ಮಂಡಳಿಯ ನಿಯಮದ ಪ್ರಕಾರ ಕ್ರಮವನ್ನು ಕೈಗೊಂಡಿದ್ದೇವೆ. ನಮಗೂ ಒಂದಿಷ್ಟು ನಿಯಮಗಳಿದೆ, ನಾವು ಕ್ರಮ ತೆಗೆದುಕೊಂಡಿದ್ವಿ. ದಂಡ ಏನಿದೆ ಚೆಕ್ ಮಾಡಿ ಕ್ರಮ ಕೈಗೊಳ್ತೇವೆ. ನಟ್ಟು ಬೋಲ್ಟು ಹೇಳಿಕೆಗೂ ಮಂಡಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮಂಡಳಿಯ ನಿಯಮದ ಇದೆ, ಮಂಡಳಿಯ ನಿಯಮಗಳಿವೆ, ಅದರ ಪ್ರಕಾರ ಕ್ರಮವನ್ನು ಕೈಗೊಂಡಿದ್ದೀವಿ. ಇದರ ಜೊತೆಗೆ ದಂಡ ಪಾವತಿಗೆ ಸಂಬಂಧಪಟ್ಟಂತೆ ಏನಿದೆ ಅಂತ ನೋಡ್ತೀವಿ, ನಾವು ಚೆಕ್ ಮಾಡ್ತೀವಿ. ದಂಡ ಏನಿದೆ ಅಂತ ಚೆಕ್ ಮಾಡ್ತೀವಿ, ಅದಾದ ನಂತರ ಕ್ರಮವನ್ನು ಕೈಗೊಳ್ತೀವಿ. ಬಟ್ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಹೇಳಿದ್ರಲ್ವಾ, ಚಿತ್ರೋದ್ಯಮದ ಅಥವಾ ಚಿತ್ರರಂಗದಲ್ಲಿ ಇರುವಂತಹ ವ್ಯಕ್ತಿಗಳ ನೆಟ್ಟು ಬೋಲ್ಟನ್ನು ಟೈಟ್ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರಲ್ವಾ, ಆ ಹೇಳಿಕೆಗೂ ನಮ್ಮ ಮಂಡಳಿಗೂ ಈಗ ಬಿಗ್ ಬಾಸ್ ನಡೀತಾ ಇದಲ್ವಾ, ಬಿಗ್ ಬಾಸ್ ವರ್ಸಸ್ ಡಿ ಕೆ ಶಿವಕುಮಾರ್, ಅದೇ ರೀತಿಯಾಗಿ ಬಿಗ್ ಬಾಸ್ ವರ್ಸಸ್ ಸರ್ಕಾರ, ಬಿಗ್ ಬಾಸ್ ವರ್ಸಸ್ ಮಂಡಳಿ, ಇದೆಲ್ಲವೂ ಕೂಡ ಸಂಬಂಧ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯೇ ಬೇರೆ, ನಾವು ತೆಗೆದುಕೊಂಡಿರುವಂಥದ್ದೇನು, ನಮ್ಮ ರೂಲ್ಸಲ್ಲಿ ಏನಿದೆ, ನಿಯಮಗಳ ಪ್ರಕಾರ ಅವರು ನಡ್ಕೋತಾ ಇದ್ದರೆ ಯಾವುದೇ ರೀತಿಯ ನೋಟಿಸ್ ಹೋಗ್ತಾ ಇರಲಿಲ್ಲ. ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ, ಸೊ ನೋಟಿಸ್ ಕೊಟ್ಟಿದ್ದೀವಿ. ಈಗ ಕಾಲಾವಕಾಶ ಕೊಡಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ಬಟ್ ನಮಗೆ ಇನ್ನೂ ಈವರೆಗೂ ಕೂಡ ಕಾಲಾವಕಾಶ ಕೊಡಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡಿಲ್ಲ. ನಾವು ಕೂಡ ನೋಡ್ತೀವಿ ದಂಡ ಪಾವತಿಗೆ ಸಂಬಂಧಪಟ್ಟಂತೆ. ಈಗ ಉಲ್ಲಂಘನೆ ಆದ ನಂತರ ದಂಡ ಏನಂತ ನೋಡಬೇಕಾಗುತ್ತಲ್ವಾ. ಸೊ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಂದುವರಿಯುತ್ತಾ ಇಲ್ವಾ, ಜಾಲಿವುಡ್ಗೆ ಕಾಲಾವಕಾಶ ಕೊಡ್ತಾರೋ ಇಲ್ವಾ, ಅದು ಪ್ರಶ್ನೆಗಳ ನಡುವೆ ದಂಡವನ್ನು ಕೂಡ ಚೆಕ್ ಮಾಡ್ತೀವಿ, ನಾವು ಪರಿಶೀಲನೆ ಮಾಡಿ ಎಲ್ಲವೂ ಕೂಡ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ರು. ಬಿಗ್ ಬಾಸ್ ರಿಯಾಲಿಟಿ ಶೋ ಕಂಟಿನ್ಯೂ ಆಗುತ್ತಾ ಇಲ್ವಾ, ಬಟ್ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಕಂಟಿನ್ಯೂ ಆಗುತ್ತೆ ಅಂತ. ಜಾಲಿವುಡ್ ಸ್ಟುಡಿಯೋಸ್ ಏನು ಅರ್ಜಿ ಹಾಕಿತ್ತು ಹೈಕೋರ್ಟಲ್ಲಿ, ವಾಪಸ್ ಪಡಿತೀವಿ ಅಂತ ಹೇಳಿದೆ. ಕಾರಣ ಜಿಲ್ಲಾಡಳಿತ ಅನುಮತಿ ಕೊಟ್ಟಿದೆ, ಕಾಲಾವಕಾಶ ಕೊಟ್ಟಿದೆ, ಒಂದು 10 ದಿನಗಳ ಕಾಲ ಕಾಲಾವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಾಲಾವಕಾಶದ ನಡುವೆ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕಾಗಿರುವಂಥದ್ದು, ಏನೆಲ್ಲ ನಿಯಮ ಉಲ್ಲಂಘನೆಯಾಗಿದೆ, ಆ ನಿಯಮಗಳಿಗೆ ಸಂಬಂಧಪಟ್ಟಂತೆ ದಂಡವನ್ನು ಪಾವತಿಸೋದು ಅಥವಾ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರಥಮ ಅವರು ನಮ್ಮ ಜೊತೆಲಿ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ. ಸರ್ ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಸರ್, ಕೇಳಿಸ್ತಾ ಇದೆ, ಹೇಳಿ. ಹಾಂ ಸರ್ ನಿರೀಕ್ಷೆ ಮಾಡಿದ್ರಾ ಎಲ್ಲ ಬೆಳವಣಿಗೆ? ಒಂದು ಕಡೆ ಬಿಗ್ ಬಾಸ್ ಬಂದಾಗುತ್ತೆ, ಈಗ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಕೋರ್ಟಲ್ಲಿ ವಿಚಾರಣೆ ಆಗ್ತಾ ಇದೆ. ಸರ್ ವಿಚಾರಣೆ ಅಲ್ಲ, ಕೇಸು ವಿತ್ಡ್ರಾಲ್ ಆಗುತ್ತೆ ಅಂದ್ರೆ ಅವರು ಪಿಟಿಷನ್ ವಾಪಸ್ ತಗೋತಾರೆ. ಇವತ್ತಿನ ಎಪಿಸೋಡ್ ಆಲ್ರೆಡಿ ಶೂಟ್ ಆಗಿರುತ್ತೆ ನಿನ್ನೆಗೆ. ಅಂದ್ರೆ ಇವತ್ತಿನ ಎಪಿಸೋಡ್ ಆಲ್ರೆಡಿ ಶೂಟ್ ಆಗಿರುತ್ತೆ, ಬರುತ್ತೆ. ನಾಳೆ ಎಪಿಸೋಡ್ ಇವತ್ತು ಸಂಜೆ ಒಳಗೆ ಎಲ್ಲರೂ ಸೇರ್ಕೊಳ್ತಾರೆ. ಯಾಕೆಂದ್ರೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಮೇಲೆ ಒಂದು 4 to 5 hours ವರ್ಕಿಂಗ್ ಅವರ್ಸ್ ಟೈಮ್ ಆಗುತ್ತೆ ಸರ್. ಅದು ಇವತ್ತು ಕಂಟೆಸ್ಟೆಂಟ್ಸ್ ಎಲ್ಲ ಮನೆಗೆ ಬರ್ತಾರೆ. ಅಂಡ್ ಅಲ್ಲಿ ಇರೋದು ಪ್ರಶಾಂತ್ ನಾಯಕ್ ಸರ್, ಕಲರ್ಸ್ ಹೆಡ್. ಅವ್ರಿಗೆ ಒಂದು ಶೋನ ಹೆಂಗ್ ಸಕ್ಸಸ್, ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲ. ಸೀಸನ್ 11 ಸಾಕು ಅಂತ ಹೇಳಿದ್ರು, ನೆನಪಿದ್ಯಾ ನಿಮ್ಗೆ? ಇದೇ ನನ್ನ ಲಾಸ್ ಅಂತ ವ್ಯಕ್ತಿನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ನಿಮ್ಗೆ ಗೊತ್ತಲ್ವಾ? ಅದೇ ಅವರು ತುಂಬಾ ಸ್ಟ್ರಿಕ್ಟ್ ಸುದೀಪ್ ಸರ್. ಅವ್ರನ್ನ ಮನಸ್ಸಿಂದ ಪ್ರೀತಿಯಿಂದ ಗೆದ್ದರು ಇವರು ಯಾರು, ಪ್ರಶಾಂತ್ ಸರ್, ಪ್ರಕಾಶ್ ಸರ್. ಇವರಿಬ್ರು ನಿಜವಾದ ಜೋಡೆತ್ತು ಕಲರ್ಸ್ಗೆ ಸರ್. ಬರೀ ಒಬ್ಬ ವ್ಯಕ್ತಿ ನಿಮ್ಗೆ ಅವ್ರು ಕನ್ವಿನ್ಸ್ ಮಾಡಿ ಸುದೀಪ್ ಸರ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಇದ್ದಂತವ್ರು ಇವರು ಪ್ರಶಾಂತ್ ಸರ್. ಸೊ ಮೊದಲೇ ಅದಕ್ಕೆ ಪ್ರೊಮೋ ಹೊಡೆದ್ರು. ಸೊ ಸುದೀಪ್ ಸರ್ ಬಂದ್ರು, ಎಲ್ಲ ವಿಚಾರದಲ್ಲೂ ಕಲರ್ಸ್ ಪರ್ಫೆಕ್ಟ್ ಆಗಿ ಹೆಜ್ಜೆ ಇಟ್ಟಿದೆ. ಸೊ ಬಟ್ ಇಲ್ಲಿ ಏನಾಗೋಯ್ತು, ಸ್ಟುಡಿಯೋದವ್ರದ್ದು ಒಂಚೂರು ಸಣ್ಣ ಪುಟ್ಟ ಲೋಪದೋಷಗಳು ಆಗೋಯ್ತು. ಅಂದ್ರೆ ಇವ್ರು ಅದನ್ನ ಬಹುಶಃ ಕಟ್ ಇನ್ ಟೈಮ್ ಅದು ಏನಾಯ್ತು ಅಂದ್ರೆ ಸ್ವಲ್ಪ ಡಿಸಿಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಷ್ಟೇ. ಅದು ಬಿಟ್ರೆ ಇಲ್ಲಿ ಯಾರ್ದು ಮಿಸ್ಟೇಕ್ ಅಂತ ಹೇಳಕ್ಕಾಗಲ್ಲ ಸರ್ ಇಲ್ಲಿ. ಯಾಕೆಂದ್ರೆ ವಾಯುಮಂಡಳಿ ಅವ್ರ ಕೆಲಸ ಮಾಡಿದ್ದಾರೆ, ಕಾನೂನಾತ್ಮಕವಾಗಿ ಜಿಲ್ಲಾಡಳಿತ ಅವ್ರ ಕೆಲಸ ಮಾಡಿದ್ದಾರೆ. ನಿಮ್ಗೊಂದು ಹೇಳ್ತೀನಿ ಕೇಳಿ, ಖಂಡಿತವಾಗ್ಲೂ ಇವತ್ತು ಸಂಜೆ ಒಳಗೆ ಎಲ್ಲರೂ ಕಂಟೆಸ್ಟೆಂಟ್ಸ್ ಮನೆಗೆ ಹೋಗ್ತಾರೆ. ಅಂದ್ರೆ ಅದು 4-5 ಅವರ್ ನಡೆಯುತ್ತೆ. ಗೌರ್ಮೆಂಟ್ ಪ್ರೊಸೀಜರ್ ಗೊತ್ತಲ್ಲ ಸರ್, ಸೀಲ್ ಡೌನ್ ಆದ್ಮೇಲೆ ಅದು ರಿಮೂವ್ ಮಾಡಕ್ಕೆ ಏನೇನು ಪ್ರೊಸೀಜರ್ ಇದೆ ಅಂತ. ಈ ಒಂದು ನೆನ್ಪಿಟ್ಕೊಳ್ಳಿ, ಯಾವ ಒಬ್ಬ ಕಂಟೆಸ್ಟೆಂಟ್ಸ್ ಕೈಗೂ ಒಂದು ಫೋನ್ ಕೊಟ್ಟಿಲ್ಲ. ಈಗ ಒಂದೊಂದು ರೂಮ್ ಅಲ್ಲಿ ಇಟ್ಟು ವಾಚ್ ಮಾಡಕ್ಕೆ ಒಂದೊಂದು ರೂಮ್ ನ ಈಗ ಬಿಟ್ಟು ವಾಚ್ ಮಾಡ್ತಾ ಇರ್ತಾರೆ. ಯಾರ ಜೊತೆ ಅಂದ್ರೆ ಫೋನ್ ಕೊಡಲ್ಲ. ನೀವೇನಾದ್ರು ಮಾತಾಡ್ಕೊಳ್ಳಿ ಅಲ್ಲೇ ಎಷ್ಟು ಬೇಕಾರು, ಫೋನ್ ಕೊಡಲ್ಲ. ಸೊ ಇವತ್ತು ಸಂಜೆಯಿಂದ ಒಳಗೆ ಹೋಗ್ತಾರೆ. ಖಂಡಿತ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತೆ. ಇನ್ನೊಂದೆರಡು ವಾರಕ್ಕೆ ಇನ್ನಷ್ಟು ಟ್ವಿಸ್ಟ್ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ನೋಡಿ ಸರ್, ಇದ್ರ ರಿಲೇಟೆಡ್, ಪೊಲಿಟಿಕಲ್ ರಿಲೇಟೆಡ್ ಕೇಳ್ಬೇಡಿ, ನಾನು ಆ ಆಂಗಲ್ ಮಾತಾಡಲ್ಲ.
ಪ್ರಥಮ್ ಸರ್, ಮತ್ತೊಂದು ಆರೋಪ ಬರ್ತಾ ಇತ್ತು, ನಟ್ಟು ಬೋಲ್ಟ್ ಹೇಳಿಕೆ ಲಿಂಕ್ ಮಾಡ್ತಾ ಇದ್ದಾರೆ ಅಂತ. ದಯವಿಟ್ಟು ಪೊಲಿಟಿಕಲ್ ಆಂಗಲ್ ನಾನು ಕೇಳಬೇಡಿ, ಯಾಕೆ ನಂಗೆ ಇದೆಲ್ಲ ಗೊತ್ತಿಲ್ಲ. ಎರಡನೇದು, ನಾನು ಕಾಂಟ್ರವರ್ಸಿಸ್ ಇಂದ ದೂರ ಇರಬೇಕು ಅಂತ ಬಹಳ ಆಸೆ ಪಡ್ತೀನಿ. ಆಮೇಲೆ ನಾನು ಕಣ್ಣಾರೆ ನೋಡದೆ ನಾನ್ ತಿಳ್ಕೊಳ್ದೆ ಯಾವ ವಿಷಯನೂ ಮಾತಾಡಲ್ಲ. ಈಗ ಏನ್ ಗೊತ್ತಾ, ಆಧಾರರಹಿತ ಆರೋಪ ಮಾಡೋದು ತುಂಬಾ ಸುಲಭ ಸರ್. ಒಬ್ಬರ ಮೇಲೆ ಆರೋಪ ಮಾಡ್ಬಿಟ್ಟು ಸುಲಭ. ನಾನು ಸರಿ ತಪ್ಪು ಏನು ಹೇಳಲ್ಲ, ಬಟ್ ಇದಕ್ಕೆ ನಾನ್ ರಿಯಾಕ್ಷನ್ ಕೊಡಲ್ಲ ಸರ್. ತುಂಬಾ ನೇರವಾಗಿ ಹೇಳ್ತೀನಿ, ಇದರಿಂದ ದೂರ. ನಾನೇ ಹೋದು ಈಗ 2 ತಿಂಗಳಿಂದ ಬೇಸರ ನೋವು ಅನುಭವಿಸಿ ಸಿನಿಮಾನೇ ಸಾಕಪ್ಪ ಅಂತ ಬಿಡ್ತಾ ಇದೀನಿ. ಈ ಹಂತದಲ್ಲಿ ಅನ್ವಾಂಟೆಡ್ ವಿಚಾರ ನಾನು ಯಾಕೆ ಹೇಳಿ, ನಮ್ಮಲ್ಲಿ ಎಂತ ಮಾತು ಹೇಳಿದ್ರೆ ಗೊತ್ತಾ ಸರ್, ಇದೇ ವಿಚಾರಕ್ಕೆ ಬರ್ತೀನಿ. ಎಂತ ಸಿನಿಮಾ ಮಾಡಿದ್ರೆ ಸಲ್ಮಾನ್ ಖಾನ್ ಆಗಕ್ಕಾಗಲ್ಲ, ನೀವ್ ಎಂತ ಬಿಸ್ನೆಸ್ ಮಾಡ್ರೆ ಅಂಬಾನಿ ಆಗಕ್ಕಾಗಲ್ಲ, ಯಾಕೆ ಇಷ್ಟು ಹಾಗೆ ನಿಮ್ಗೆಲ್ಲವೂ ಸಿಕ್ಕಿದೆಯಲ್ಲ, ಬಿಟ್ಬಿಡಿ, ಯಾರ ಮೇಲೆ ದ್ವೇಷ ಇಟ್ಕೊಂಬಿಡಿ ಅಂತ ನಮ್ಮ ಮನೇಲಿ ಹೇಳೋದು. ನೋಡಿ, ನನ್ ಕೇಸ್ ಮುಂದುವರ್ಸೋಕೆ ಆಸಕ್ತಿನೂ ಇಲ್ಲ, ಯಾರ ಮೇಲೂ ಇಲ್ಲ, ಆರಾಮಾಗಿ ನಾನಾಯ್ತು, ನನ್ ಕೆಲಸ ಆಯ್ತು ಅಂತಿದ್ದೀನಿ. ಈಗ ನೀವು ಪುನಃ ಇದ್ರ ರಿಲೇಟೆಡ್ ಕೇಳಿದ್ರೆ ಪ್ರಥಮ್ ಹೇಳಿದ್ದೇನು ಅಂತ ಮತ್ತೆ ಹಾಕೊಂಡು ಇನ್ನಷ್ಟು ಜನ ಹೊಡಿತಾರೆ. ನನಗೆ ಪೊಲಿಟಿಕಲ್ ಆಂಗಲ್ ಕೇಳಬೇಡಿ, ನನಗೆ ಗೊತ್ತಿಲ್ಲದಿರೋ ವಿಚಾರ ನಾನು ಮಾತಾಡಲ್ಲ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಇನ್ನು 4 to 5 hours ಅಲ್ಲಿ ಕಂಟೆಸ್ಟೆಂಟ್ಸ್ ಮನೇಲಿರ್ತಾರೆ. ಯಾಕೆಂದ್ರೆ ನಾನು ಬೇರೆ ಯಾವ್ದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಇದಕ್ಕೆ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಬಿಗ್ ಬಾಸ್ ರಿಲೇಟೆಡ್ ಅಂದ್ರೆ ಅಲ್ಲಿಂದ ನಾನು ಐಡೆಂಟಿಟಿ ಪಡ್ಕೊಂಡಿದ್ದೀನಿ ಸರ್, ಹೌದಲ್ವಾ? ಸಮಾಜಕ್ಕೆ ಅಂದ್ರೆ ಈಗ ಅಟ್ಲೀಸ್ಟ್ ಏನೋ ಒಂದು ಸಂಸ್ಥೆ ಇರ್ಬೋದು, ಪ್ರಶಾಂತ್ ಸರ್ ಇರ್ಬೋದು, ತುಂಬಾ ಕನ್ಸಿಟ್ಕೊಂಡು ಅವರು ಪ್ರಕಾಶ್ ಸರ್ ತುಂಬಾ ಅದ್ಭುತವಾಗಿ ಶೋ ಕಟ್ಟಿದ್ದಾರೆ ಸರ್. ಸರ್ ಸೀಸನ್ 11 ಗಿಂತನೂ ಅತ್ಯುತ್ತಮವಾಗಿ ಬರುತ್ತೆ, 11 ಸೀಸನ್ ಗಿಂತ ಭಿನ್ನವಾಗಿ ಏನು ಮಾಡ್ಬೇಕು ಅಂತ ಸ್ವಲ್ಪ ಮಾಡಿರ್ತಾರೆ. ಸೊ ಸ್ವಲ್ಪ ಡಿಸಿಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಹಾರ್ಶ್ ಆಯ್ತು ನಂಗೆ ಯಾರ್ದು ತಪ್ಪು ಅಂತ ಅನಿಸ್ತಾ ಇಲ್ಲ ಸರ್. ಎರಡನೇದು ಕಡೆ ಇಲ್ಲಿ ನರೇಂದ್ರ ಸ್ವಾಮಿ ಅವರು ಮಾತನಾಡ್ತಾ ಇದ್ರು, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು. ಇಲ್ಲಿ ಮೇ ಬಿ ಏನಾದರೂ ತಪ್ಪು ಆಗಿದ್ರೆ ಬಿಗ್ ಬಾಸ್ ಆಯೋಜಕರಿಗೆ ಈ ಸ್ಟುಡಿಯೋಸ್ ಏನಿದೆ ಅಲ್ವಾ, ಜಾಲಿವುಡ್ ಸ್ಟುಡಿಯೋಸ್ ಮೋಸ ಮಾಡಿರಬಹುದು ಅಂತ. ಅಂದರೆ ಅವರು ಎಲ್ಲಿಗೂ ಕೂಡ ಎಲ್ಲನೂ ಕ್ಲಿಯರ್ ಆಗಿ ಹೇಳಿರಬೇಕು ಅಂತ. ಅಂದ್ರೆ ಬಿಗ್ ಬಾಸ್ ಆಯೋಜಕರೇ ಇದನ್ನ ಹೆಚ್ಚಿಗೆ ಗಮನಿಸಬೇಕಿತ್ತ ಅಂತ. ನಿಮ್ ಕಲರ್ಸ್ ಬಗ್ಗೆ ಒಂದೇ ಹೇಳ್ತೀನಿ ಸರ್, ಒಂದೇ ಒಂದು ಹೇಳ್ತೀನಿ. ಸುಮ್ನೆ ಮಧ್ಯರಾತ್ರಿ 3 ಕಾಲು ಅಂತ ಅನ್ಕೊಂಡ ಬಿಗ್ ಬಾಸ್ ನಡೀತಾ ಇರುತ್ತೆ, ಎಲ್ಲ ಮಲಗಿರ್ತಾರಲ್ವಾ, ಮಲಗಿದ್ದಾಗ್ಲೂ ಕೂಡ ಹೆಚ್ಚು ಕಡಿಮೆ 100 ಜನ ಕಣ್ಬಿಟ್ಕೊಂಡು ಕಾಯ್ತಾ ಇರ್ತಾರೆ ನೈಟ್ ಶಿಫ್ಟ್ ಅಲ್ಲಿ. ಒಬ್ಬ ಇರೋದು ನೀರ್ ಕುಡಿಯಕ್ಕಿದ್ದ ಕರೆಕ್ಟ್ ಝೂಮ್ ಮಾಡು ಅವನ ಎದ್ದಕ್ಕೆ ಅವನ್ನ ಫೋಕಸ್ ಆಗತ್ತದು ಯಾವುದು ಕ್ಯಾಮ್ರಾಗಳು. ಅಷ್ಟು ಪರಿಪೂರ್ಣವಾಗಿ ಪರಿಶುದ್ಧವಾಗಿ ಎಲ್ಲವನ್ನು ನೋಡ್ಕೊಂಡು ಅವ್ನದ್ದು ಯಾವ್ದಾರು ಇದೆಯಾ, ಪ್ರಾಬ್ಲಮ್ ಇದೆಯಾ, ಅವ್ರದ್ದು ಯಾವ್ದಾರು ಕೇಸಸ್ ಇದೆಯಾ, ಕ್ರಿಮಿನಲ್ ಕೇಸಸ್ ಇದೆಯಾ, ಹಿನ್ನೆಲೆ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಬಿಗ್ ಬಾಸ್ ತಗೋತಾರೆ. ಸೊ ಇಷ್ಟೆಲ್ಲ ಎಚ್ಚರಿಕೆ ವಹಿಸೋದು. ನೆಕ್ಸ್ಟ್ ವೀಕು ಯಾವ ಟಾಸ್ಕ್ ಯಾವ್ದು ಹಾಕ್ಬೇಕು, ಯಾರು ಎಲಿಮಿನೇಟರ್ ಏನು, ಇದೆಲ್ಲವನ್ನು ಪ್ಲಾನ್ ಮಾಡ್ಕೊಂಡು ಬಿಗ್ ಬಾಸ್ ಹಿಂಗ್ ನಡೆಯುತ್ತೆ ಅಂತದ್ರಲ್ಲಿ ಅವ್ರ ಕೆಲಸ ಕಂಟೆಸ್ಟೆಂಟ್ಸ್ ಟಾಸ್ಕ್ ವಿಚಾರದಲ್ಲಿ ಪ್ರಶಾಂತ್ ಸರ್ ಅಂಡ್ ಪ್ರಕಾಶ್ ಸರ್ ಬಹಳ ಪ್ರಾಮಾಣಿಕವಾಗಿ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂದಾಗ ಇವರು ಸಂಸ್ಥೆ ಯಾವುದು ಜಾಲಿವುಡ್ ಅನ್ನೋರು ಅಷ್ಟೇ ಪರಿಪೂರ್ಣಕ್ಕೆ ಯಾವ್ದು ಸಮಸ್ಯೆ ಆಗುತ್ತೆ ನೋಡ್ಕೋಬೇಕಾಗಿತ್ತು ಅಂತ ನಂಗೆ ಅನಿಸ್ತು. ಯಾಕೆಂದ್ರೆ ನಿಮ್ಗೆ ಕಂಟೆಸ್ಟೆಂಟ್ಸ್ ಆಯ್ಕೆ ವಿಚಾರದಲ್ಲಿ ನೇರವಾಗಿ ಹೇಳ ಸರ್, ಹೊರಗಡೆ ಪ್ರಪಂಚಕ್ಕೆ ಏನ್ ನಡೆಯುತ್ತೆ ಅನ್ನೋ ಸಣ್ಣ ಸೂಕ್ಷ್ಮನೂ ಹೇಳ. ತೀರಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾರು ಬ್ಲಡ್ ರಿಲೇಷನ್ ದೂರ ರಿಲೇಷನ್ಸ್ ಹತ್ತೋದ್ರೆ ಕರೆಯಲ್ಲ, ಹೊರಗಡೆ ಕಳ್ಸಲ್ಲ. ಯಾರಾದ್ರೂ ಬ್ಲಡ್ ರಿಲೇಷನ್ ತೀರ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಕಡೆಯ ಸ್ಟೇಜ್ ಇದೆ ಅಂದಾಗ ಕನ್ಫೆಷನ್ ರೂಮ್ಗೆ ಕರೆದ್ಬಿಟ್ಟು ಹೇಳ್ತಾರೆ ಬಿಗ್ ಬಾಸ್, ನೀವು ಆಟ ಮುಂದುವರಿಸ್ತೀರಾ ಕ್ವಿಟ್ ಮಾಡ್ತೀರೋ ಅಂತ. ಸೊ ಅಷ್ಟು ಪರಿಪೂರ್ಣವಾಗಿ ನಡೆಯುತ್ತೆ. ಅಕಸ್ಮಾತ್ ಯಾರಿಗೂ ಹೊರಗಡೆ ಮೇಜರ್ ಇಂಜುರಿ ಆಯ್ತು ಅಂತ ಅನ್ಕೊಳ್ಳಿ, ಹಾಸ್ಪಿಟಲ್ ಕರ್ಕೊಡ್ಬೇಕಾದ್ರೆ 3 ಜನ ಅಕ್ಕಪಕ್ಕದಲ್ಲಿ ಇರ್ತಾರೆ. ಅಕ್ಕಪಕ್ಕದಲ್ಲಿ ಹೋಗಿ ಯಾರ ಜೊತೆ ಮಾತಾಡಬಾರ್ದು, ಅವ್ರಿಗೆ ಫೋನ್ ಸಿಗಬಾರ್ದು, ಅದೆಲ್ಲ ಮಾಡಿ ವಾಪಸ್ ಕರ್ಕೊಂಡು ಒಳಗ್ ಬಿಡ್ತಾರೆ. ದಿಸ್ ಇಸ್ ಹೌ ಬಿಗ್ ಬಾಸ್ ವರ್ಕ್ಸ್, ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ. ಸೊ ಇಷ್ಟು ಪ್ರಾಮಾಣಿಕವಾಗಿ ಎಲ್ಲವನ್ನೂ ಕೇರ್ ತಗೊಂಡು ಟಾಸ್ಕ್ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದಷ್ಟು ಸಲ ಕಂಟೆಂಟ್ಗಳು ಯಾರೋ ಒಂಚೂರು ಜಾಸ್ತಿ ಕಾಣಿಸ್ಕೋಬಹುದು, ಯಾರೋ ಒಂಚೂರು ಕಡಿಮೆ ಕಾಣಿಸ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಪ್ರತಿಯೊಂದ್ರಲ್ಲ ಸರ್ ನಿಮ್ಗೆ ನೇರವಾಗಿ ಹೇಳ, 1 hour ಸೀರಿಯಲ್ ಬಂದ್ರೆ 1-1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಹೌದಲ್ಲ ಸರ್? ಅಂದ್ರೆ ಇದು ಅವ್ರಿಗೆ ರಾಯಲ್ಟಿ ಅಂತ ಅಥವಾ ಪೇಮೆಂಟ್ ಅಂದ್ರೆ ಕೊಡ್ತಾರೆ, ಅಂದ್ರೆ ಚಾನಲ್ ಇಂದ ಪ್ರೊಡ್ಯೂಸರ್ಗೆ. ಹಾಫ್ ಎನ್ ಅವರ್ಗೆ 1.5 ಲಕ್ಷ ಅಂದ್ರೆ 1.5 hourಗೆ ಇಷ್ಟ ಆಯ್ತು ಸರ್, ಒಂದ್ 4-4.5 ಲಕ್ಷ ಅಲ್ವಾ? 4-4.5 ಲಕ್ಷ 3 ಸೀರಿಯಲ್ ಮಾಡೇ ಮುಗಿಸೇ ಬಿಡ್ಬೋದಾಗಿತ್ತಲ್ಲ. ಬಿಗ್ ಬಾಸ್ ಯಾಕೆ ಮಾಡ್ಬೇಕು ಅವರು? ಬಿಗ್ ಬಾಸ್ ಮಾಡಕ್ ಒಂದ್ ಎಪಿಸೋಡ್ 1 ಕೋಟಿ ತನಕ ಖರ್ಚು ಬೀಳುತ್ತೆ ಸರ್, 80 ಲಕ್ಷದಿಂದ. ಒಂದ್ ಎಪಿಸೋಡ್ ಕಾಸ್ಟ್ 80 lakhs to 1 crore. ಅಷ್ಟೆಲ್ಲ ಕೊಟ್ಟು ಜನ ಏನ್ ವೀಕೆಂಡ್ ಶೋಸ್ ಕೇಳ್ತಾರೋ ಅಥವಾ ವೀಕ್ ಡೇಸ್ ಅಲ್ಲಿ ಏನ್ ಅವ್ರಿಗೆ ಸ್ಟ್ರೆಸ್ ಇರುತ್ತೋ, ಮನೆಗೆ ಬಂದಾಗ ನೋಡಿದಾಗ ಎಂಟರ್ಟೈನ್ಮೆಂಟ್ ಏನ್ ಸಿಗಬೇಕು ಅದನ್ನ ಮಾಡೋದಕ್ಕೆ ಕೋಟಿಗಟ್ಲೆ ಪರ್ ಡೇ ಖರ್ಚು ಮಾಡ್ತಾರೆ ಅಂದಾಗ ಎಲ್ಲ ವಿಚಾರದಲ್ಲಿ ಅವ್ರು ಪ್ರಿಪೇರ್ ಆಗಿರ್ತಾರೆ. ಈ ಸಂಸ್ಥೆಗಳು ಒಂಚೂರು ಅಕ್ಕಪಕ್ಕ ನೋಡ್ಕೋಬೇಕು ಅಂತ ಸರ್. ಸೀರಿಯಸ್ಲಿ ನಾನು ಬೆಂಗಳೂರಲ್ಲೇ ಇಲ್ಲ, ನಾನು ಆರಾಮಾಗಿ ಊರಲ್ಲಿ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಬಟ್ ಈ ಘಟನೆ ನೋಡಿದಾಗ ಯಾಕೆ ಮಾತಾಡಿದೆ ಅಂದ್ರೆ ನಾನು ಆ ಶೋ ಇಂದ ಐಡೆಂಟಿಟಿ ಪಡ್ಕೊಂಡಿದ್ದೀನಿ ಸರ್. ಒಂದು ಎರಡನೇದು, ಈಗ ಅಟ್ಲೀಸ್ಟ್ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ, ಯಾಕೆಂದ್ರೆ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇತ್ತು,
ಏಕಾಏಕಿಯಾಗಿ ಪೊಲೀಸರು ಬಂದರು, ಈಗ ಸೀಲ್ ಡೌನ್ ಮಾಡಿದ್ರು, ಮತ್ತೆ ಈಗ ಹೋಟೆಲ್ ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಶುರುವಾಗುತ್ತಂತೆ ಪ್ರೋಗ್ರಾಮು. ಈಗ ಗೊಂದಲದಲ್ಲಿ ಇರಲ್ವಾ ಕಂಟೆಸ್ಟೆಂಟ್ಗಳು ಕೂಡ ಅಂತ? ಇಲ್ಲ ಸರ್, ಖಂಡಿತ ಆಗುತ್ತೆ. ನೋಡಿ ಸರ್, 100 ಕೋಟಿ ರೂಪಾಯಿ ಮಾಚಿ ಮಾಡುವಂತ ಒಂದು ಶೋ, ಅತಿ ಹೆಚ್ಚು ಜನಕ್ಕೆ 800 ಜನ ಕೆಲಸ ಕೊಟ್ಟಿರ್ತಾರೆ, ಆಯ್ತಾ? ಕೋಟ್ಯಾಂತರ ರೂಪಾಯಿ GST ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಅಷ್ಟೆಲ್ಲ ಮಾಡೋರು ಮ್ಯಾನ್ ಪವರ್ ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ. ಯಾಗಿರೋ ಲೋಪನ ಸರಿಪಡಿಸ್ಕೋತೀನಿ ಅಂತ ಹೇಳಿದ್ಮೇಲೆ ನಾವು ಅವ್ರ ಮೇಲೆ ರಿವೆಂಜಿಗೆ ಬಿಡಬಾರ್ದು ಸರ್. ಆಯ್ತು, ನೀವು ಶಿಕ್ಷೆ ಕೊಡ್ಬೇಕಾಯ್ತು, ಆಗಿತ್ತು, ಸಣ್ಣದಾಗಿ ಒಂದು ಮನವರಿಕೆ ಮಾಡ್ಕೊಡ್ಬೇಕಾಯ್ತು, ಆಗಿದೆ. ಈಗ ಅವ್ರ ಮೇಲೆ ಹಾಗೆ ಇಟ್ಕೊಂಡು ದ್ವೇಷ ಇಟ್ಕೊಂಡು ಮಾಡೋದ್ರಿಂದ ಏನ್ ಸರ್? ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇಂದ 100 ಕುಟುಂಬ ಊಟ ಮಾಡ್ತಾರೆ, 1000 ಕುಟುಂಬ ಸರ್. ಸಾರಿ, ಕಂಟೆಸ್ಟೆಂಟ್ಸ್ ಅಲ್ಲಿಂದ ಬರೋ ಪ್ರತಿ ವರ್ಷಕ್ಕೆ ಒಂದು 25 ಜನ ಬರ್ತಾರೆ, ಅವರಿಂದ ಭವಿಷ್ಯ ಕಟ್ಕೋತಾರೆ ಸರ್. ಆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾನೆ ಶೋ ಮೇಲೆ ವೈಯಕ್ತಿಕ ಜನಕ್ಕೆ ದ್ವೇಷ ಬೆಳೆಸ್ಕೋಬೇಡಿ ಅಂತ. ನಾನ್ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಸರ್, 2-3 ತಿಂಗಳಿಂದ ನಾನು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ನಾನಾಯ್ತು, ನನ್ ಕೆಲಸ ಆಯ್ತು ಅಂತ ಆರಾಮಾಗಿ ಊರಲ್ಲಿದ್ದೀನಿ. ನನಗೆ ಬೇಜಾರಾಗಿದೆ ಸರ್ ಬೆಂಗಳೂರು. ಸೊ ಹಿಂಗಿದ್ದಾಗ ಬಟ್ ನನ್ ಶೋ ನನಗೊಂದು ಐಡೆಂಟಿಟಿ ಕೊಡ್ತಾರೆ ಶೋ. ಇವತ್ತು ಸರ್ ಇನ್ನೊಂದಾಗಿ ಏನಂತ ಹೇಳಿದ್ರೆ, ಏನು ಉಪಯೋಗ ಇದೆ ಅನ್ನೋ ಪ್ರಶ್ನೆಯನ್ನ ಮಾಡೋರು ಕೂಡ ಇದ್ದಾರೆ. ಈ ಬಿಗ್ ಬಾಸ್ ಶೋ ಇಂದ ಏನು ಉಪಯೋಗ ಜನರಿಗೆ ಅನ್ನೋ ಪ್ರಶ್ನೆ ಕೂಡ ಕೇಳ್ತಾರೆ. ಸರ್, ಯಾವುದೇ ಒಂದು ಸೀರಿಯಲ್ ಆಗಿ ಯಾರು ಓವರ್ ಆಕ್ಟಿಂಗ್ ಮಾಡ್ತಾರೆ ಅವ್ರನ್ನ ಮಾತ್ರ ಫೋಕಸ್ ಮಾಡ್ತಾರೆ ಅನ್ನುವ ಆರೋಪ ಕೂಡ ಇದೆ. ಹಂಗೆಲ್ಲ ಹೇಳಲೇಬೇಡಿ, ಸೀಸನ್ ಒಳ್ಳೆ ಕಂಟೆಸ್ಟೆಂಟ್ಸ್ ಇದ್ದಾರೆ, ಹಂಗೆಲ್ಲ ಹೇಳಲೇಬೇಡಿ ಸರ್. ನಿಮ್ಗೆ ಏನ್ ಉಪಯೋಗ ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟೇ. ನೀವು ಯಾವ್ದೋ ಒಂದು ಸಿನಿಮಾ ನೋಡ್ರಿ, ಏನ್ ಉಪಯೋಗ ನಿಮ್ಗೆ? ಯಾಕೆ ನೋಡ್ತೀರಾ ಸರ್? ಈಗ ನಾನು ನ್ಯೂಸ್ ನೋಡೋದ್ರಿಂದ ಏನ್ ಉಪಯೋಗ ಅಂದ್ರೆ, ಇದು ಜವಾಬ್ದಾರಿ. ಇದು ನ್ಯೂಸ್ ಅನ್ನೋದೊಂದು ಸಮಾಜದ ವಿಚಾರ ತಿಳ್ಕೊಂಡು, ಹಂಗೆ ಎಂಟರ್ಟೈನ್ಮೆಂಟ್ ಮನುಷ್ಯಂಗೆ ಎಲ್ಲವೂ ಬೇಕು, ನವರಸಗಳು ಬೇಕು. ಸೊ ಇದಕ್ಕೆ ಏನು ಉಪಯೋಗ ಇಲ್ಲ ಅಂದ್ರೆ ಇಷ್ಟು ಚಾನಲ್ ಯಾಕೆ ಓಪನ್ ಮಾಡ್ತಾರೆ? ಹಂಗಲ್ಲ ಅದು. ಸೊ ಎಂಟರ್ಟೈನ್ಮೆಂಟ್ ಅನ್ನೋದು ಮಾಡಿರ್ತಾರೆ, ಅದನ್ನ ನೀವು ಆಯ್ಕೆ. ಸರ್, ಈಗ ಒಂದು ಸಣ್ಣ ಪ್ರಶ್ನೆ ಹೇಳ, ರಾಜ್ಯದಲ್ಲಿ ಕೋಟ್ಯಾಂತರ ಸಮಸ್ಯೆ ಇದೆ. ಬಸ್ಸಲ್ಲಿ ಯಾವ್ದೋ ಒಂದು ಜಡೆ ವಿಚಾರದಲ್ಲಿ ಏನು ಜಗಳ ಆಡ್ತಾರೆ ಸೀಟ್ಗೆ, ಅದು ಪ್ರೈಮ್ ಟೈಮ್ ಅಲ್ಲಿ ನ್ಯೂಸ್ ಆಗಿ ಬರುತ್ತೆ. ಏನ್ ಉಪಯೋಗ ಅಂದ್ರೆ, ಜನ ಏನ್ ಕೇಳ್ತಾರೋ ಅದನ್ನ ನೀವು ಕೊಟ್ಟಿರ್ತೀರ ಸರ್, ನಿಮ್ ತಪ್ಪಲ್ಲ ಅದು. ಇಂಥ ವಿಷಯನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾರೆ. ನಮ್ ಜನ ತಪ್ಪಲ್ವಾ ಸರ್ ಇದು? ಹಂಗಿದ್ದಾಗ ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನ ಎಕ್ಸ್ಪೆಕ್ಟ್ ಮಾಡೋದು ಶೋ. ಈಗ 100 ಜನ ಅಷ್ಟೇ ಮಾತಾಡ್ತಾರೆ, 1.5 ಕೋಟಿ ಜನ ಶೋ ಬೇಕು ಅಂತ ಹೇಳ್ತಾರಲ್ಲ, ವ್ಯೂವರ್ಶಿಪ್ ಅಷ್ಟಿದೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಇವ್ರು ಇಷ್ಟೆಲ್ಲ ಕಷ್ಟಪಡ್ತಾರೆ ಸರ್. ಅಲ್ಲಿ ಆಮೇಲೆ ಇನ್ನೊಂದೇನ್ ಗೊತ್ತಾ, ಪ್ರಶಾಂತ್ ಸರ್ ತುಂಬಾ ಸಂಭಾವಿತ. ಆ ವ್ಯಕ್ತಿಯಲ್ಲಿ ನಿಮ್ಗೆ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳಿದೆ ಸರ್, ನಿಮ್ಗೆ ಶೋ ಅಕ್ಕಪಕ್ಕದಲ್ಲಿ ಇರ್ತಾರೆ ಒಂದಷ್ಟು ಜನ, ಅವ್ರ ಅಕ್ಕಪಕ್ಕ ಓಡಾಡೋದೇ, ಅದು ಇಟ್ಕೊಂಡು ಬಿಲ್ಡಪ್ ಕೊಟ್ಟು ಪ್ರೆಸ್ ಮೀಟ್ ಗಳಲ್ಲಿ ಕಾಣಿಸ್ಕೊಂಡು ಮಾಡೋದೇ ಜಾಸ್ತಿ. ಈ ಪ್ರಕಾಶ್ ಸರ್ ಆಗ್ಲಿ, ಪ್ರಶಾಂತ್ ನಾಯಕ್ ಆಗ್ಲಿ, ಎಲ್ಲಾರು ಅನಾವಶ್ಯಕವಾಗಿ ಬಂದಿರೋದು ನೋಡಿದೀರಾ? ಒಂದ್ ಸ್ಟೇಟ್ಮೆಂಟ್ ಮಾಡೋದು, ಯಾರಿಗಾರು ನೋವಾಗಿ ಮಾತಾಡೋದು, ಅಂದ್ರೆ ಅನಾವಶ್ಯಕವಾಗಿ ಪಬ್ಲಿಸಿಟಿ ಬರೋದು, ಬಿಲ್ಡಪ್ ಇದು ಯಾವುದು ಮಾಡಲ್ಲ. ದಟ್ ಇಸ್ ವೈ ಚಾನಲ್ ಇಸ್ ಇನ್ ಸೇಫ್ ಹ್ಯಾಂಡ್. ಆರ್ ಜೆ ಅಮಿತ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಮನೆಯಿಂದ ಹೊರಗಡೆ ಬಂದ ಮೇಲೆ ಶೋ ಅಲ್ಲಿ ತುಂಬಾ ಓವರ್ ಆಕ್ಟಿಂಗ್ ಯಾರು ಮಾಡ್ತಾರಲ್ವಾ ಅವ್ರನ್ನ ಮಾತ್ರ ತೋರಿಸ್ತಾರೆ, ಅವ್ರನ್ನ ಮಾತ್ರ ಫೋಕಸ್ ಮಾಡ್ತಿದ್ದಾರೆ ಅಂತ. ನಾನು ಎಲ್ಲರೂ ಹೇಳಿಕೆಗೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಯಾಕಂದ್ರೆ ಏನ್ ಗೊತ್ತಾ, ಅವ್ರಿಗೇನ್ ಅನ್ಸುತ್ತೆ ಅವ್ರು ಮಾಡ್ಲಿ. ನೋಡಿ ಸರ್, ನಾನು ನೇರವಾಗಿ ಹೇಳಿದೆ, ನೀವು ನಟ್ಟು ಬೋಲ್ಟ್ ಅವರ ವಿಚಾರದಲ್ಲೇ ನಾನು ದೂರ ಬಂದೆ. ನಾನು ಅದರಿಂದ ದೂರ, ಯಾಕೆಂದ್ರೆ ಯಾವಾಗ ಒಂದು ವಿಷಯ ಪೊಲಿಟಿಕಲ್ ಆಂಗಲ್ ಇರುತ್ತೋ ಅದರಿಂದ ದೂರ ಸರ್. ನಾನು ಎಲೆಕ್ಷನ್ ಕ್ಯಾನ್ವಾಸ್ ನಡಿಬೇಕಾದ್ರೆ ಅದೇ ಅಂದೆ, ಬೆಂಗಳೂರಿಂದ 200 ಕಿಲೋಮೀಟರ್ ದೂರ ಇದ್ರೆ ಮಾತ್ರ ಎಲೆಕ್ಷನ್ ಬರ್ತೀನಿ. ಯಾಕೆಂದ್ರೆ ಹಾಗೆ ಇದ್ದು ದ್ವೇಷದ ರಾಜಕಾರಣ, ಇನ್ಯಾರಿಗೋ ಕೆಟ್ಟ ಕಣ್ಣಿಗೆ ನಾನು ಆಹಾರ ಆಗದ್ ಬೇಡಪ್ಪ, ಬಿಟ್ಕೊಡಿ ನನ್ನ ಅಂತ ಹೇಳಿ ಬಿಡಿಸ್ಕೊಂಡ್ಬಿಟ್ಟೆ. ಸೊ ಇದು ಇವ್ರ ಒಪಿನಿಯನ್, ಅವ್ರು ಏನಿದೆ ಹೇಳಿದ್ರೆ ಅವ್ರಿಗೆ ಅನ್ಸಿರ್ಬೇಕು, ಅವ್ರು ಹೇಳಿರ್ತಾರೆ. ನೀವು ಪ್ರಶ್ನೆ ಅವ್ರನ್ನ ಕೇಳಿ. ನನಗೆ ಇದರಿಂದ ದೂರ, ಯಾಕೆಂದ್ರೆ ನಾನು ಒಂದು ಡಿಸೈಡ್ ಮಾಡಿದೀನಿ, ಇನ್ನು ನನಗ್ ನೋವಾದಾಗ್ಲೇ ಅಟ್ಲೀಸ್ಟ್ ನಾನು ಧ್ವನಿಯಾಗ. ಈಗ ಮನೇಲೆಲ್ಲ ಬೇಜಾರ್ ಮಾಡ್ಕೊಂಡ್ರು ಅಂದಾಗ, ಯಾವಾಗ ಚುಚ್ಚೋಕೆ ಬಂದ್ಬಿಟ್ರು ಮನೇಲಿ ಹೆದರ್ಕೊಂಡ್ಬಿಟ್ರು ಸರ್. ಅವತ್ ಅನ್ಕೊಂಡೆ ಸಾಕಿನ್ ಬೆಂಗಳೂರು ಅಂತ, ಇರೋ ಸಿನಿಮಾ ಮುಗಿಸಿ ಆರಾಮಾಗಿ ಊರಲ್ಲಿ ಸೆಟ್ಲ್ ಆಗ್ತಾ ಇದ್ದೀನಿ. ಇನ್ನೊಬ್ರು ಸ್ಟೇಟ್ಮೆಂಟ್ ಅನ್ನ ನಾನು ಅದನ್ನು ವಿಮರ್ಶೆ ಮಾಡೋಕೆ ಹೂ ಆರ್ ಮೈ ಟು ಡಿಸೈಡ್? ಬಿಕಾಸ್ ಸುದೀಪ್ ಸರ್ ಇಸ್ ವೆರಿ ಕ್ಲೋಸ್ ಟು ಮೀ. ಅವ್ರು ಬಹಳ ದೊಡ್ಡ ನಟ. ಸುದೀಪ್ ಸರ್ ಬಗ್ಗೆ ಒಂದ್ ಮಾತು ಹೇಳ್ತೀನಿ, ನಾನ್ ಗೆದ್ದಿರ್ದು ಸಹಿತ ಒಂದು ಘಟನೆ ಹೇಳ್ತೀನಿ ಸರ್. ಇದು ಆ ವ್ಯಕ್ತಿ ಏನ್ ನೋಡ್ತಾರೋ ಹಂಗೆ ಮಾತಾಡ್ಬಿಟ್ರೆ ಎಪಿಸೋಡ್ಸ್ ಫುಲ್ಲು, ಯಾವನು ಗೆಲ್ಲಕ್ಕಾಲ, ಯಾವನು ಆ ಬಿಗ್ ಬಾಸ್ ನಲ್ಲಿ 1 ನಿಮಿಷ ಉಳಿಯಕ್ಕಾಲ. ಸೊ ಅವ್ರು ಪ್ರಾಮಾಣಿಕವಾಗಿ ಯಾರಿಗೆ ಏನ್ ಒಳ್ಳೇದಾಗಬೇಕು ಅದನ್ನ ತಲೆಯಲ್ಲಿ ಇಟ್ಕೊಂಡು, ಯಾರಿಗೆ ಎತ್ತಬೇಕು ಅದಷ್ಟು ಎತ್ತಿ ಮೇಲಕ್ಕೆ ಎತ್ತಿ, ಯಾರಿಗೆ ಸಪೋರ್ಟ್ ಮಾಡ್ಬೇಕು ಮಾಡಿ, ಏನೇನ್ ಮಾಡ್ಬೇಕು ಮಾಡ್ಕೊಡೋದಕ್ಕೆ ಇವತ್ತು ಆ ಸ್ಥಾನದಲ್ಲಿ ಇದ್ದಾರೆ. ನಾವು ಇನ್ನೂ ಅವ್ರ ಹತ್ರ ಕಲಿಬೇಕಿದೆ ಸರ್ ತುಂಬಾ. ಅವ್ರನ್ನ ದೊಡ್ಡ ದೊಡ್ಡ ಕಲಾವಿದ್ರು, ಅವ್ರು ನಾವು ಕಲಿಬೇಕು ಅವ್ರ ಹತ್ರ. ಸೊ ಅದನ್ನೆಲ್ಲ ನಾವು ಒಳ್ಳೆ ಪಡ್ಕೊಂಡಿದೀವಿ ಅಂದಾಗ ಇವತ್ತು ಚಾನಲ್ ಮತ್ತೆ ಕಲಪ್ನ ಪ್ರಕಾಶ್ ಸರ್, ಪ್ರಶಾಂತ್ ಸರ್ ಏನೋ ಒಂಚೂರು ಬೇಸರ ಅಥವಾ ನೋವಲ್ದಿರ್ತಾರೆ. ಈ ಸಮಯದ ನಾವು ಕೈ ಬಿಟ್ಬಿಡ್ಬಾರ್ದು ಸರ್, ನಾವು ನಿಂತ್ಕೋಬೇಕು. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಶ್ವೇಗ ಜೊತೆ ಮಾತನಾಡಿದಕ್ಕೆ ಪ್ರಥಮ್ ಸರ್.